ಡಿಯರ್ ಸ್ಟೂಡೆಂಟ್ಸ್, ಇದು ಏನ್ರಿ? ದುಡ್ಡು. ಎಲ್ಲರಿಗೂ ಗೊತ್ತೈತೆ ದುಡ್ಡು ಅಂತ ಹೇಳಿ. ದೊಡ್ಡ ದೊಡ್ಡ ನೋಟು, ಗಾಂಧಿ ಮುತ್ಯ ನೋಟು ಗೊತ್ತೈತಿ. ನಾನ್ ನಿಮ್ಗೊಂದು ಕ್ವಶನ್ ಕೇಳಬೇಕಾಗೈತಿ. ಈಗ ಒಂದ್ ಮಾತು ಹೇಳ್ತಾರೆ, ಜ್ಞಾನ ಜಗತ್ತನ್ನ ಆಳ್ತೈತಿ ಅಂತ ಹೇಳಿ. ನನಗೇನ್ ಅನಿಸ್ತೈತೆ ಅಂದ್ರೆ ದುಡ್ಡು ಕೂಡ ಬಹಳ ಇಂಪಾರ್ಟೆಂಟ್. ಸೊ ನಿಮ್ಗೆ ಏನ್ ಕ್ವಶನ್ ಅಂದ್ರೆ, ದುಡ್ಡು ಜಗತ್ತನ್ನ ಆಳ್ತೈತೋ ಅಥವಾ ನಮ್ಮ ಹತ್ರ ಇರುವಂತ ಜ್ಞಾನ ಜಗತ್ತನ್ನ ಆಳ್ತೈತಿ? ದುಡ್ಡು ಜಗತ್ತನ್ನ ಆಳತೈತಿ. ಆಯ್ತು, ಈಗ ನಾ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗ. ಈಗ ದುಡ್ಡು ಜಗತ್ತನ್ನ ಆಳ್ತೈತಿ ಅಂದ್ರೆ ನಾ ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಹತ್ರ 1 ಲಕ್ಷ ರೂಪಾಯಿ ಅದ ಅಂತ ತಿಳ್ಕೊಳ್ಳಿ. ನನ್ನ ಹತ್ರ ಇರುವಂತ 1 ಲಕ್ಷ ರೂಪಾಯಿನ ನಾನು ಎದಕ್ ಕಳಿಬೇಕು, ಎದಕ್ ಖರ್ಚು ಮಾಡ್ಬೇಕು, ಏನ್ ತಿನ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಯಾವ ತರ ಖರ್ಚು ಮಾಡ್ಬೇಕು ಅನ್ನುವಂತ ಜ್ಞಾನ ನನ್ನ ಹತ್ರ ಇಲ್ಲ ಅಂದ್ರೆ ಆ ದುಡ್ಡು ಏನ್ ಇದ್ದಾದ್ರೂ ಏನ್ ಉಪಯೋಗ? ಸೊ ಆದ್ರಿಂದ ನನಗನಿಸ್ತೈತಿ ಜ್ಞಾನನೂ ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಎರಡೂ ಕಾಂಬಿನೇಷನ್ ಅವಶ್ಯಕತೆ ಇದೆ. ನಮಗ್ ದುಡ್ಡು ಬೇಕು, ಆ ದುಡ್ಡನ್ನ ಹೆಂಗ್ ಖರ್ಚು ಮಾಡ್ಬೇಕು ಅನ್ನುವಂತ ಜ್ಞಾನನೂ ಬೇಕು. ಅರ್ಥ ಆಯ್ತು? ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಜ್ಞಾನ ಜಗತ್ತನ್ನ ಆಳತೈತಿ ಅಂತ ಹೇಳ್ತಾರೆ. ನಾ ಇದನ್ನ ಒಪ್ಪಂಗಿಲ್ಲ. ಬರೀ ಜ್ಞಾನ ಜಗತ್ತನ್ನ ಆಳುವುದಿಲ್ಲ. ಜ್ಞಾನ ಇದ್ದವ್ರು ನಮ್ ದೇಶದೊಳು ಬಹಳ ಜನ ಅದಾರ, ಬಟ್ ಅವ್ರ ಕಡೆಯಿಂದ ಏನೂ ಮಾಡಕ್ಕಾಗಿಲ್ಲ. ಕೆಲವೊಂದಿಷ್ಟು ಜನ ನಾನೇ ಉದಾಹರಣೆಯಾಗಿ ನೋಡಿದೀನಿ, ಅವ್ರ ಹತ್ರ ಜ್ಞಾನ ಇದೆ, ಬಟ್ ಅವ್ರು ಏನೂ ಅಚೀವ್ ಮಾಡಕ್ ಆಗಿಲ್ಲ ಲೈಫ್ ಒಳಗೆ. ಅದಕ್ಕೆ ನನಗೇನ್ ಅನ್ಸುತ್ತೆ, ಜ್ಞಾನ ಇರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಹತ್ರ ಇರುವಂತ ಜ್ಞಾನನ ಅಪ್ಲೈ ಮಾಡೋದು ಇಂಪಾರ್ಟೆಂಟ್. ಅಪ್ಲಿಕೇಶನ್ ಆಫ್ ಯುವರ್ ನಾಲೆಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಜ್ಞಾನನ ಯಾವುದಕ್ಕಾದ್ರೂ ಬಳಸಿದ್ರೆ, ಯಾವುದಕ್ಕಾದ್ರೂ ಉಪಯೋಗಿಸಿದ್ರೆ, ಅವಾಗ ಮಾತ್ರ ಆ ಜ್ಞಾನದ ಉಪಯೋಗ ಆಗಕ್ ಸಾಧ್ಯ ಇದೆ, ಆ ಜ್ಞಾನ ಜಗತ್ತನ್ನ ಆಡಕ್ ಸಾಧ್ಯ ಇದೆ. ಓಕೆ, ಅಪ್ಲಿಕೇಶನ್ ಆಫ್ ಯುವರ್ ನಾಲೆಜ್ ಕ್ಯಾನ್ ರೂಲ್ ದಿಸ್ ವರ್ಲ್ಡ್, ನಾಟ್ ಓನ್ಲಿ ಹ್ಯಾವಿಂಗ್ ನಾಲೆಜ್. ಬಹಳ ಜನ ಏನ್ ಮಾಡ್ತಾರೆ, ಬರೀ ಓದೋದು ಓದೋದು ಓದೋದು, ಎಕ್ಸಾಮಿನೇಷನ್ ನೋಡೋದು ಫೇಲ್ ಆಗಿರ್ತಾರೆ. ನೀವು ನೋಡ್ರಿ, ಮೊನ್ನೆ ಕೆಇ ಎಕ್ಸಾಮ್ ನೋಡ್ರಿ, ನೀವು ಇವತ್ತು ಎಕ್ಸಾಮ್ ಪ್ಯಾಟರ್ನ್ ಬದಲಾಗೈತಿ. ಕೆಲವೊಬ್ರು ಲೈಬ್ರರಿ ಒಳಗೆ ಯಾವತ್ತೂ ಲೈಬ್ರರಿ ಒಳಗೆ ಕೂತ್ಕೋತಾರೆ. ಓಕೆ, ಮತ್ತೇನ್ ಹೇಳ್ತಾರ, ಬೆಳಿಗ್ಗೆ ಲೈಬ್ರರಿನೂ ನಾನೇ ತೆಗ್ದೀನಿ, ಆಮೇಲೆ ರಾತ್ರಿ ಹೋಗೋ ಮುಂದೆ ಲೈಬ್ರರಿನೂ ನಾನೇ ಮುಚ್ಕೊಂಡು ಹೋಗ್ತೀನಿ. ಇಂಪಾಸಿಬಲ್ ಗೈಸ್, ಅಷ್ಟು ಯಾರು ಓದಕ್ ಸಾಧ್ಯನೇ ಇಲ್ಲ. ಹಂಗ ಯಾರಾದ್ರೂ ಡೈಲಾಗ್ ಹೊಡಿತಾರಂದ್ರೆ ಅವ್ರು ಲೈಬ್ರರಿ ಒಳಗೆ ಓದಕ್ ಬರಂಗಿಲ್ಲ, ಲೈಬ್ರರಿ ಕೆಲಸ ಮಾಡ್ತಾರೆ. ಹೌದಿಲ್ಲ? ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ರಿ. 1 ತಾಸು ಒಂದು ದಿನದೊಳಗೆ ನೀವು 5 ತಾಸು ಓದ್ತೀರಿ, 2 ತಾಸು ಓದ್ತೀರಿ, 3 ತಾಸು ಓದ್ತೀರಿ, ಒಂದು ವಾರ ಪೂರ್ತಿ ಓದುವ ಅವಶ್ಯಕತೆ. ಓಕೆ, ಅವಾಗ ನೀವು ಏನ್ ಓದಾಕತ್ತೀರಿ ಕಾನ್ಸೆಪ್ಟ್ ಅರ್ಥ ಆಗ್ತಾವು. ಆ ಕಾನ್ಸೆಪ್ಟ್ ಗಳಿಂದ ಇವತ್ತಿನ ಕೆಇ ಎಕ್ಸಾಮ್ ಕ್ವಶನ್ ಪೇಪರ್ ಹೆಂಗ್ ಕೇಳ್ತಿದಾರಲ್ಲ ಅದಕ್ಕೆ ಆನ್ಸರ್ ಮಾಡಕ್ ಸಾಧ್ಯ ಆಗುತ್ತೆ. ಅದಕ್ಕೆ ನಾ ಏನ್ ಹೇಳ್ತೀನಿ, ಬೀಡ್ ಎಲ್ಲರೂ ಏನ್ ಮಾಡತ್ತಾರಲ್ಲ ಅದನ್ನ ನೋಡೋ ಅವಶ್ಯಕತೆ ಇದೆ. ನನಗೆ ಎಲ್ಲಿ ತನಕ ತಿಳಿದೈತಿ, ಇನ್ನೊಬ್ಬ 10 ತಾಸು ಓದಾತಲ್ಲ, ನಾನು 10 ತಾಸು ಓದ್ತೀನಿ, ಯಾವತ್ತೂ ಟ್ರೈ ಮಾಡಿ. ಓಕೆ, ನಿಮಗ್ ನಾಲೆಜ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲಿ. ಈಗ ನೋಡ್ರಿ, 90 ನಿಮಿಷದೊಳಗೆ ಕ್ವಶನ್ ಪೇಪರ್ ಓದಕ್ಕೆ ಆಗುದಿಲ್ಲ, ಏನ್ ಉಪಯೋಗ ಇಡೀ ವರ್ಷ ಎಲ್ಲ ಓದಿ? 90 ನಿಮಿಷದಾಗ ನಿಮ್ಗೆ ಹೆಂಗ್ ಕ್ವಶನ್ ಪೇಪರ್ ಓದ್ಬೇಕು, ಏನು ಹೇಳಿಕೆ ಆಧಾರದ ಪ್ರಶ್ನೆಗಳನ್ನ ಹೆಂಗ್ ಓದ್ಬೇಕು ಅಂತ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ನೀವು 1 ವರ್ಷ ಪೂರ್ತಿ ಓದೋದು ಒಂದೇ. 90 ಮಿನಿಟ್ಸ್ನಾಗ ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ನಾಗ ಪಾಸ್ ಆಗೋದು ಒಂದೇ. ಬಟ್ ಇವತ್ತಿನ ಯುವಕರು ಆ 90 ಮಿನಿಟ್ಸ್ನಾಗ ಏನ್ ಮಾಡಿ ನಾನು ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡಬೇಕು ಅನ್ನೋದಕ್ಕೆ ಸ್ಟ್ರಾಟಜಿ ಮಾಡಿ ಸುಮ್ ವಿ ಅಂತ ಓದೋದೇ. ಅದಕ್ಕೆ ಕಾಂಪಿಟೇಷನ್ ಐತಿ ಇಲ್ಲ ಅನ್ನಂಗಿಲ್ಲ, ಆದ್ರೆ ಎಕ್ಸಾಕ್ಟ್ ಕರೆಕ್ಟ್ ಕಾಂಪಿಟೇಷನ್ ಇರೋದು ಬಹಳ ಕಮ್ಮಿ ಐತಿ. ಸುಮ್ಮನೆ ಓದೋರು ಬಹಳ ಅದ, ಬಟ್ ಸ್ಟ್ರಾಟಜಿ ಮಾಡೋರು ಬಹಳ ಕಮ್ಮಿ ಅದ. ಸೊ ಹಂಗಾಗಿ ನೀವು ಓದೋದ್ರಲ್ಲೇ ಆಗಿ, ಜೀವನದೊಳಗೆ ಆಗಿ, ನೀವು ತಿಳ್ಕೊಂಡಿದ್ದನ್ನ ಅಪ್ಲೈ ಮಾಡಬೇಕು. ಜ್ಞಾನವನ್ನ ಅಪ್ಲೈ ಮಾಡಿದಾಗ ನಮ್ಮ ಬದುಕಿನೊಳಗೆ ಬದಲಾವಣೆ ಬರ್ತವೆ. ಏನಂತೀರೋ ಗೈಸ್?